ಸರ್ ನಿಮ್ಮ ಹತ್ರ 30-40 ಸೈಟ್ ಇದೆಯಾ? ಕೈಯಲ್ಲಿ 18 ಇಂದ 20 ಲಕ್ಷ ರೂಪಾಯಿ ದುಡ್ಡಿದೆಯಾ? ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಲೋನ್ ನಾನು ಅರೇಂಜ್ ಮಾಡಿಕೊಡ್ತೀನಿ. ನಿಮಗೆ ಇದೇ ಥರನೇ ಮನೆ 2 BHK ಎಲೆಕ್ಟ್ರಿಕಲ್ಲು, ಪ್ಲಂಬಿಂಗು, ಪೇಂಟಿಂಗು, ಕಾರ್ಪೆಂಟ್ರಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಕೈಯಲ್ಲಿ ಕೀ ಕೊಡ್ತೀನಿ. ಇದರಲ್ಲಿ ನೀವು ನೋಡಬೇಕಾದ್ರೆ ಎಲಿವೇಷನ್ ನೋಡಿ ಹಿಂಗೆ ಮಾಡಿದ್ದೀವಿ. ಈ ಎಲಿವೇಷನ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಆರ್ಕಿಟೆಕ್ಚರಲ್ ಡಿಸೈನಲ್ಲಿ ಮಾಡಿರೋದು. ಸರ್ ಮನೆ ಕಟ್ಟಬೇಕು ಅಂದ್ಬಿಟ್ಟು ಕನ್ಸು ಕಂಡುಕೊಂಡಿದ್ರೆ ಆಗೋದಿಲ್ಲ. ನಿಮ್ಮ ಕನ್ಸನ್ನು ನಾನು ನನಸು ಮಾಡಿಕೊಡ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ನರಸಿಂಹಮೂರ್ತಿ ಅಂತ, AM ಇಂಜಿನಿಯರ್ಸಿಂದ ಮಾತಾಡ್ತಾ ಇದ್ದೀನಿ ನಾನು. ಅಂಡರ್ ಕನ್ಸ್ಟ್ರಕ್ಷನ್ನು, ಈ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ನಿಮಗೆ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಹೆಂಗಿರುತ್ತೆ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇದು ಸೈಟ್ ಮೆಷರ್ಮೆಂಟ್ ಬಂದ್ಬಿಟ್ಟು 28ಕ್ಕೆ 36 ಅಡಿ ಇದೆ. ಇದರಲ್ಲಿ ನೀವು ನೋಡಬೇಕಾದ್ರೆ ಎಲಿವೇಷನ್ ನೋಡಿ ಹಿಂಗೆ ಮಾಡಿದ್ದೀವಿ. ಈ ಎಲಿವೇಷನ್ ಬಂದ್ಬಿಟ್ಟು ಕಂಪ್ಲೀಟಾಗಿ ಆರ್ಕಿಟೆಕ್ಚರಲ್ ಡಿಸೈನಲ್ಲಿ ಮಾಡಿರೋದು. ಆಮೇಲೆ ಇದೆಲ್ಲ ಕಂಪ್ಲೀಟಾಗಿ ಕಸ್ಟಮೈಸ್ ಮಾಡ್ತೀವಿ ನಾವು. ಈ ಕಲರ್ಸ್ ಆಗಲಿ, ಈ ಟೈಲ್ಸ್ ಆಗಲಿ ಎಲ್ಲ ಬಂದ್ಬಿಟ್ಟು ಓನರ್ಗೆ ಚಾಯ್ಸ್ ಕೊಟ್ಟಿದ್ದೀವಿ. ಸೊ ಓನರ್ ಏನು ಮಾಡ್ತಾರೋ ಅದನ್ನು ಡಿಸೈಡ್ ಮಾಡಿಬಿಟ್ಟು ನಮಗೆ ಕೊಟ್ಟಾಗ ನಾವು ಇದನ್ನೆಲ್ಲ ಕಂಪ್ಲೀಟಾಗಿ ನಾವು ಮುಗಿಸ್ತೀವಿ ಇದು ಕೆಲಸ. ಒಳಗಡೆ ಹೋಗೋಣ, ಹೋಮ್ ಟೂರ್ ತೋರಿಸ್ತೀನಿ ನಾನು. ಇಲ್ಲಿ ಒಳಗಡೆ ಅಂತ ನೀವು ಬಂದಾಗ ನೀವು ಗೇಟ್ ತೆಗೆದ್ರೆ ಇದು ನಿಮಗೆ ಪಾರ್ಕಿಂಗ್. ಇಲ್ಲಿ ಒಂದು ಕಾರು 2 2 ವೀಲರ್ ಇಡೋ ಅಂಥ ಜಾಗದಲ್ಲಿ ಈ ಸೈಟ್ ಮೆಷರ್ಮೆಂಟ್ಗೆ ನಾವು ಮಾಡಿದ್ದೀವಿ. ಇಲ್ಲಿ ನೋಡಿದಾಗ ಮೇಲೆಲ್ಲ ನೋಡಿ, ಮೇಲೆಲ್ಲ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಫುಲ್ ಇದೆಲ್ಲ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಈ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ಅವರೇ ಡಿಸೈಡ್ ಮಾಡಿರೋದು, ಕಸ್ಟಮರೇ ತೊಗೊಂಡಿರೋದು, ಕಸ್ಟಮೈಸ್ ಆಗಿದೆ. ಮೇಯ್ನ್ ಡೋರು ಟೀಕಲ್ಲಿ ಮಾಡಿರೋ ಅಂಥದ್ದು. ಬನ್ನಿ ಒಳಗಡೆ ಹೋಗೋಣ. ಮೇಯ್ನ್ ಡೋರ್ ಟೀಕ್ ಡೋರ್ ಇದೆ. ಆಮೇಲೆ ಈ ಹ್ಯಾಂಡಲ್ ಅಂತ ನೋಡಿದಾಗ ನಿಮಗೆ ಈ ಡಿಜಿಟಲ್ ಲಾಕ್ ಹಾಕಿದ್ದೀವಿ. ಹಿಂಗೆ ಬಂದಾಗ ಬನ್ನಿ ಒಳಗಡೆ ಬನ್ನಿ. ಬಂದಾಗ ಇದು ಹಾಲ್, ಇದು ಕಂಪ್ಲೀಟಾಗಿ ಹಾಲ್ ಮಾಡಿದ್ದೀವಿ. ಈ ಕಡೆ ಹಾಲು, ಇದು TV ಯೂನಿಟ್ಸ್ ಇಲ್ಲಿ ಬರುತ್ತೆ. TV ಯೂನಿಟ್ಸ್ ಬಂದಾಗ ಈಗ ಸದ್ಯಕ್ಕೆ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ಮೆಟೀರಿಯಲ್ಸ್ ಹಿಂಗಿದೆ ಅಷ್ಟೇ, ಹಾಗಾಗಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ಬಂದು ಒಂದು ಆರ್ಕಿಟೆಕ್ಚರಲ್ ವ್ಯೂನಲ್ಲಿ ನಾವು ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರೊಂದು ಫೌಂಟೇನ್ ಮಾಡಿಸ್ತಾ ಇದ್ದೀವಿ. ಹಿಂಗೆ ಬಂದಾಗ ಇಲ್ಲಿ ನೋಡಿ, ಇದು ಡೈನಿಂಗ್ ಪ್ಲಸ್ ಕಿಚನ್. ಇದು ಫುಲ್ ಕಂಪ್ಲೀಟಾಗಿ ಡೈನಿಂಗ್ ಇದೆ. ಇಲ್ಲಿ ಕಿಚನ್ನು, ಇಲ್ಲಿ ಕಿಚನ್ ಕ್ಯಾಬಿನೆಟ್ಸ್ ಆ್ಯಕ್ಚುಲಿ ಮಾಡಿದ್ದೀವಿ ನಾವು. ಬಟ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸ್ವಲ್ಪ ಐಟಮ್ಸ್ ಇರೋದ್ರಿಂದ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ. ಇಲ್ಲಿ ಅಷ್ಟೇ ನೋಡಿ, ಇದೊಂದು ಡೋರ್ ಇದೆ ಔಟ್ಸೈಡ್ ಹೋದಾಗ, ಯುಟಿಲಿಟಿಗೆ ಅಂತ ಹೇಳಿ, ಕಿಚನ್ ಯುಟಿಲಿಟಿಗೆ ಅಂತ ಹೇಳಿ ಔಟ್ಸೈಡ್ ಡೋರ್ ಇಟ್ಟಿದ್ದೀವಿ. ಆಮೇಲೆ ಹಿಂಗೆ ಬನ್ನಿ, ಇಲ್ಲಿ ನಾವು ಡೈನಿಂಗ್ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ಒಳಗಡೆ ಬನ್ನಿ. ಇದು ಟಾಯ್ಲೆಟ್, ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಇದೆ. ಇದು ನಾವು ಫಾರಿನ್ EWC ಮಾಡಿದ್ದೀವಿ, ಯುರೋಪಿಯನ್ ಕ್ಲಾಸೆಟ್ ಹಾಕಿದ್ದೀವಿ. ಇದು ಫುಲ್ಲು ಕಂಪ್ಲೀಟಾಗಿ ಮೇಲ್ಗಡೆ ನೋಡಿ ಫಾಲ್ ಸೀಲಿಂಗು ಆಗಿದೆ. ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದು ಒಂದೇ ರೂಮ್ ಇರೋದು. ಈ ಒಂದು ರೂಮ್ ಇದೆ, ಇದು ನೋಡಿ ಇಲ್ಲಿ ದೊಡ್ಡದಾಗಿದೆ ರೂಮು. ಪ್ಲಸ್ ಅದ್ರ ಜೊತೆಯಲ್ಲಿ ಇಲ್ಲಿ ನಿಮ್ಗೆ ಯುಟಿಲಿಟಿನೂ ಸಿಗುತ್ತೆ, ಬಾಲ್ಕನಿ ಇದೆ ಇಲ್ಲಿ. ಹೀಗೆ ಬಂದಾಗ ಇದು ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್. ಈ ಬಾತ್ರೂಮ್ ಟಾಯ್ಲೆಟ್ ಬಂದ್ಬಿಟ್ಟು ನೋಡಿ ಇಲ್ಲಿವರೆಗೂ ಎಲ್ಲ 4 ಫೀಟ್ ಬೈ 6 ಫೀಟ್ ಟೈಲ್ಸ್ ಹಾಕಿರುವಂಥದ್ದು. ಈಗ ಕಂಪ್ಲೀಟಾಗಿ ಇದನ್ನೆಲ್ಲ ನಾವೇ ಕಂಪ್ಲೀಟಾಗಿ ಮಾಡಿ, ಇದು ಫುಲ್ ಡಿಸೈನೆಲ್ಲ ಆರ್ಕಿಟೆಕ್ಚರಲ್ ಇದರಲ್ಲಿ ನಾವು ಡಿಸೈನ್ ಮಾಡಿಬಿಟ್ಟು ಹಾಕ್ಸಿದ್ದೀವಿ. ಈ ರೂಮಲ್ಲಿ ನೀವು ನೋಡಿದಾಗ ನಾವು ಫರ್ನಿಚರ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಇದು 11.5 ಅಡಿ ಇದೆ. ಇದು ಗ್ರೌಂಡ್ ಫ್ಲೋರಲ್ಲಿ ಬಂದ್ಬಿಟ್ಟು ಸ್ಲ್ಯಾಬ್ ಹೈಟು, RCC ಸ್ಲ್ಯಾಬ್ ಹೈಟ್ ಬಂದ್ಬಿಟ್ಟು 11.5 ಅಡಿ ಇದೆ. ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಗಾಳಿ ಸಿಗುತ್ತೆ, ಒಳ್ಳೆ ಬೆಳಕು ಸಿಗುತ್ತೆ, ಆವಾಗ ನಿಮಗೆ ವಿಶಾಲವಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಇದಕ್ಕೆ ಮುಂಚೆ ಹೇಳಿದ್ನಲ್ಲ ನಿಮಗೆ ರೂಫ್ ಹೈಟ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು. ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ನಾವು ವಿಂಡೋನು ದೊಡ್ಡದಾಗಿ ಇಟ್ಕೊಬೋದು. ಸೊ ಇದು ಫುಲ್ ಓಪನ್ ಮಾಡಿದ್ರೆ ನಿಮಗೆ ಗಾಳಿ ಬೆಳಕು ಎಲ್ಲ ಕ್ಲೀನಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮಗೆ ಏರ್ ಸರ್ಕ್ಯುಲೇಷನ್ ತುಂಬ ಇರುತ್ತೆ ಇಲ್ಲಿ. ಅದೇ ನಮ್ಮದ್ರಲ್ಲಿ ಅಡ್ವಾಂಟೇಜ್ ಇರೋದು. ಸರ್ ಇನ್ನೊಂದು ವಿಷಯ ಹೇಳಬೇಕು, ನಾನು ನಿಮಗೆ ಕ್ವಾಲಿಟಿ ಅಂತ ಅವಾಗ ಹೇಳಿದೆ. ಸೊ ಆ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಬನ್ನಿ ನಾನು ಇಲ್ಲಿ ತೋರಿಸ್ತೀನಿ. ಹೆಂಗೆ ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡಬೇಕಾದ್ರೆ ಇಂಟೀರಿಯರ್ಸ್ ಅವ್ರು ಮಾಡಬೇಕಾದ್ರೆ ಟೈಲ್ಸ್ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಟೈಲ್ಸ್ ಫುಲ್ಲಾಗಿ ಡ್ಯಾಮೇಜ್ ಆಗಿರೋದ್ರಿಂದ ನಾನೇನು ಮಾಡಿದೆ ನೋಡಿ, ಬೇರೆ ಹೊಸದಾಗಿ ಇದನ್ನು 1 ಬಾಕ್ಸ್ 2 ಬಾಕ್ಸ್ ಆಯಿತು, 2 ಬಾಕ್ಸು ಸಪ್ರೇಟಾಗಿ ತರಿಸಿ ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಂಡು ಪ್ಲಸ್ ನನ್ನ ಕಾಸ್ಟಿಂದ ಲೇಬರ್ ಕೊಟ್ಟು ನಿಮಗೆ ಇದನ್ನು ಟೈಲ್ಸ್ ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಬನ್ನಿ ವೀಕ್ಷಕರೇ, ಮೇಲೆ ಹೋಗೋಣ. ಹಿಂಗೆ ಹೋಗ್ತಾ ಇದ್ದಾಗ ಇದು ಇಂಟರ್ನಲ್ ಸ್ಟೇರ್ ಕೇಸ್ ಇದೆ, ಈ ಎಕ್ಸ್ಟರ್ನಲ್ ಇಲ್ಲ, ಅಲ್ಲಿ ಬರೀ ಇಂಟರ್ನಲ್ ಸ್ಟೇರ್ ಕೇಸ್ ಮಾತ್ರ ಇದೆ. ಇದು ನೋಡಿದಾಗ ಇದು ಕಂಪ್ಲೀಟಾಗಿ ನಾವು ಗ್ರಾನೈಟ್ ಹಾಕಿದ್ದೀವಿ, ಫುಲ್ ಗ್ರಾನೈಟ್ ಇದೆ. ಜೊತೆಯಲ್ಲಿ ನೀವು ನೋಡಿದ್ರೆ ಇಲ್ಲಿ ಈ ರೇಲಿಂಗ್ಸ್ ಎಲ್ಲ ಡಿಸೈನ್ ಮಾಡಿ ಅದ್ರ ಮೇಲ್ಗಡೆ ವಿತ್ ಪಾಲಿಶ್ಡ್ ಟೀಕುಡ್ ಹಾಕ್ತಿದ್ದೀವಿ. ಫುಲ್ಲು ಅಂದರೆ ನೋಡೋಕ್ಕೆ ಇದೆಲ್ಲ ಇಂಟೀರಿಯರ್ಸ್ನಲ್ಲಿ ಭಾಳ ಚೆನ್ನಾಗಿರುತ್ತೆ. ಇದು ಬನ್ನಿ ಮೇಲೆ ಹೋಗೋಣ. ಬನ್ನಿ, ಇಲ್ಲಿ ಮೇಲ್ಗಡೆ ಬಂದಾಗ ನಾವು ಇಲ್ಲಿ ಫಸ್ಟ್ ಫ್ಲೋರ್ ಎಂಟ್ರಿ ಆದಾಗ ಇದು ನಿಮಗೆ ಓಪನ್ ಏರಿಯಾ ಸದ್ಯಕ್ಕಿರೋದು. ಇಲ್ಲಿ ಒಂದು ಪೂಜಾ ರೂಮ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮಾಡ್ತಾ ಇದ್ದೀವಿ ನಾವು ಇಂಟೀರಿಯರ್ಸ್ನಲ್ಲಿ ಇದನ್ನು ಮಾಡಿಸ್ಕೊಡ್ತೀವಿ. ಇಲ್ಲೇ ಮತ್ತೇನಾಗುತ್ತೆ, ಇಲ್ಲೊಂದು ರೂಮ್ ಇದೆ, ಇಲ್ಲೊಂದು ರೂಮ್ ಇದೆ, 2 ದೊಡ್ಡ ರೂಮ್ಸ್ ಇದೆ. ಹಿಂಗೆ ಒಳಗಡೆ ಬಂದಾಗ ಇಲ್ಲಿ ನೋಡಿ ಬನ್ನಿ, ಇಲ್ಲೂ ಅಷ್ಟೇ ರೂಮ್ ದೊಡ್ಡದಾಗಿದೆ, ಪ್ಲಸ್ ಕಾಟ್ ಇದೆ. ಇದು ಫುಲ್ ಕಂಪ್ಲೀಟಾಗಿ ಇಲ್ಲೊಂದು TV ಯೂನಿಟ್ ಮಾಡ್ತಾಯಿದ್ದೀವಿ. ಈ ಸದ್ಯಕ್ಕೆ ಇದಾಗಿದೆ, ಇಲ್ಲೊಂದು TV ಯೂನಿಟ್ ಬರುತ್ತೆ. ಆಮೇಲೆ ಅವ್ರಿಗೆ ಓನರ್ಗೆ ಅವ್ರೇನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಅವ್ರು ಇಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿರೋದು. ಇದು ವರ್ಕ್ ಸ್ಟೇಷನ್ ಇದೆ.
ಆಮೇಲೆ ಇಲ್ಲಿ ಬಾಲ್ಕನಿ ಇದೆ, ಲಾಕ್ ಮಾಡಿದ್ದಾರೆ ಸದ್ಯಕ್ಕೆ. ಇಲ್ಲಿ ಬಾಲ್ಕನಿ ಇದೆ. ಬಾಲ್ಕನಿ ಈ ರೂಮ್ಗೆ ಪ್ರೈವೇಟ್ ಆಗಿರುತ್ತೆ. ಹೊರಗಡೆ ಬಂದು ನೋಡಿದಾಗ ವ್ಯೂಸ್ ಎಲ್ಲ ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಬಾಲ್ಕನಿ ಕೊಟ್ಟಿದ್ದೀವಿ. ಬನ್ನಿ ನಾವು ಮತ್ತೊಂದು ರೂಮ್ಗೆ ಹೋಗೋಣ ಬನ್ನಿ. ಹೀಗೆ ಬಂದಾಗ ಇಲ್ಲಿ ಬಂದಾಗ ಇದು ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲಿ ಒಂದು ಸಿಟ್ಔಟ್ ಇದೆ, ಒಂದು ಅವರು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋವಂಥದ್ದು. ಪ್ಲಸ್ ಜೊತೆಯಲ್ಲಿ ಬಾಲ್ಕನಿ ಇದೆ. ಇಲ್ಲಿ ಇದಕ್ಕೂ ಅಟ್ಯಾಚ್ಡ್ ಬಾಲ್ಕನಿ ಇದೆ. ಬನ್ನಿ ಇಲ್ಲಿ ಬೆಳಗ್ಗೆ ಒಳಗಡೆ ಬಂದಾಗ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದೀವಿ ನಾವು ಟಿ ವಿಗೆ ಅಂತ. ಅಲ್ಲಿ ಜನರಲ್ ಇರಬೇಕಾದ್ರೆ ಇಲ್ಲೂ ಅಷ್ಟೇ ನೀವು ನೋಡಿದಾಗ ಇದೊಂದು ಕಾಟ್ ಬರುತ್ತೆ. ಇಲ್ಲೊಂದು ಟಿ ವಿ ಯೂನಿಟಿಗೆ ಬರುತ್ತೆ. ಇದೊಂದು ಟಿ ವಿ ಯೂನಿಟ್ಗೆ ಇದು ಮಾಡ್ತಾಯಿದ್ದೀವಿ. ಹಿಂಗೆ ಬಂದಾಗ ಇದು ನಿಮಗೆ ಅಟ್ಯಾಚ್ಡ್ ಟಾಯ್ಲೆಟ್. ಇದು ಅಟ್ಯಾಚ್ಡ್ ಟಾಯ್ಲೆಟ್ ಇದೆ. ಬನ್ನಿ ಹಾಗೆ ಬನ್ನಿ. ಇಲ್ಲಿ EWC ಯುರೋಪಿಯನ್ ಕ್ಲಾಸೆಟ್ ಇದೆ. ಆಮೇಲೆ ಇಲ್ಲೂ ಅಷ್ಟೇ 6x4 ಪ್ಲಸ್ ಸೀಲಿಂಗ್ ಇದೆ. ನೋಡಿ ಸರ್, ಇಲ್ಲೂ ಒಂದು ಬಾಲ್ಕನಿ ಇದೆ. ಈ ರೂಮ್ಗೂ ಬಾಲ್ಕನಿ ಅಟ್ಯಾಚ್ಡ್ ಆಗಿದೆ. ಇಲ್ಲಿ ಹೊರಗಡೆ ಬಂದಾಗ ಇದು ಮೇಯ್ನ್ ರೋಡ್. ಇದು ಮೇಯ್ನ್ ರೋಡು ಪಕ್ಕದಲ್ಲಿ ಬೇರೆ ಲೇಔಟ್ಸ್ ಇದೆ. ಇಲ್ಲಿ ಅವರು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗಾಗಿ ಇದೊಂದು ಬಾಲ್ಕನಿ ಔಟ್ಸೈಡ್ ಕೊಟ್ಟಿದ್ದೀವಿ ನಾವು. ಬನ್ನಿ ವೀಕ್ಷಕರೇ, ಮೇಲೆ ಹೋಗೋಣ. ಈ ಫಸ್ಟ್ ಫ್ಲೋರ್ ಆಯಿತು. ಸೆಕೆಂಡ್ ಫ್ಲೋರ್ದು ಹೋಮ್ ಟೂರ್ ತೋರಿಸ್ತೀನಿ. ಇಲ್ಲೂ ಅಷ್ಟೇ ಕೆಳಗಡೆ ಹೇಳ್ದಂಗೆ ಇದು ಫುಲ್ಲು ಕಂಪ್ಲೀಟಾಗಿ ಟೀಕ್ ಮಾಡಿದ್ದೀವಿ. ವಿತ್ ಟೀಕ್ ಫಿನಿಶ್ ಇದೆ. ಪಾಲಿಷ್ ಮಾಡ್ತಾ ಇದ್ದೀವಿ. ಇನ್ನೂ ಫೈನಲ್ ಪಾಲಿಷ್ ಮಾಡಬೇಕು. ಇಲ್ಲೂ ಗ್ರಾನೈಟ್ ಹಾಕಿದ್ದೀವಿ ಸ್ಟೆಪ್ಸ್ಗೆ. ಬನ್ನಿ ಮೇಲೆ ಹೋಗೋಣ. ಬನ್ನಿ, ಇದು ಸೆಕೆಂಡ್ ಫ್ಲೋರು. ಇಲ್ಲಿ ಬಂದಾಗ ನಿಮಗೆ ಇಲ್ಲಿ ತುಂಬ ಬೆಳಕು ಕಾಣಿಸುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲೊಂದು ಓಪನಿಂಗ್ ಮಾಡಿದ್ದೀವಿ, ಓಪನ್ ಟು ಸ್ಕೈ. ಅವಾಗ ಏನಾಗುತ್ತೆ, ನಿಮಗೆ ನೀರು ಬಿದ್ದಾಗ ಮಳೆಗೂ ಚೆನ್ನಾಗಿರುತ್ತೆ. ಪ್ಲಸ್ ಒಳ್ಳೆ ಬೆಳಕು ಗಾಳಿನೂ ಬರುತ್ತೆ ಇದರಲ್ಲಿ. ಇದು ಡೋರ್ ಓಪನ್ ಮಾಡಿದಾಗ ನಿಮ್ಗೆ ಒಳ್ಳೆ ಗಾಳಿನೂ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡಿದಾಗ ಇಲ್ಲೊಂದು ಪರ್ಗೋಲ ಬರುತ್ತೆ. ಇದು ಪರ್ಗೋಲ ಮಾಡ್ತಾಯಿದ್ದೀವಿ ನಾವು. ಅದು ಬಿಟ್ಟು ಅಂದರೆ ಅವರೊಂದು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಆಮೇಲೆ ಇಲ್ಲಿ ಟೆರೆಸ್ ಗಾರ್ಡನ್ ಬರುತ್ತೆ. ಇಲ್ಲಿ ಅವ್ರು ಲಾನ್ ಮಾಡಿಸ್ಕೊತಾ ಇದ್ದಾರೆ. ಮಾಡಿಸ್ಬಿಟ್ಟು ಇಲ್ಲಿ ಟೆರೆಸ್ ಗಾರ್ಡನ್ ಬರುತ್ತೆ. ಬನ್ನಿ ಇಲ್ಲಿ ಒಳಗಡೆ ಹೋಗೋಣ. ಇಲ್ಲಿ ಒಳಗಡೆ ಅಂತ ಬಂದಾಗ ಇದು ಸೆಕೆಂಡ್ ಫ್ಲೋರಲ್ಲಿ ಇದು ನಾವು ಮಾಡಿರೋವಂಥ ಇದು ರೂಮ್. ಇಲ್ಲಿ ರೂಫ್ ನೀವು ನೋಡಿದ್ರೆ ಮಂಗಳೂರು ಟೈಲ್ ಹಾಕಿದ್ದೀವಿ, ಅಂದರೆ ಹೆಂಚಿನ ರೂಫ್ ಹಾಕಿದ್ದೀವಿ. ಇದೆಲ್ಲ ಕಂಪ್ಲೀಟಾಗಿ UPVC ವಿಂಡೋಸ್ ಹಾಕಿದ್ದೀವಿ. ಇಲ್ಲೊಂದು ಔಟ್ಸೈಡ್ ಎಂಟ್ರೆನ್ಸ್ ಇದೆ. ಒಂದು ನಿಮಿಷ. ಬನ್ನಿ, ಇದು ಫುಲ್ ಬಾಲ್ಕನಿ. ಇಲ್ಲಿ ಬಂದಾಗ ಇಲ್ಲಿ ಬಾಲ್ಕನಿ ಬಂದು ಇಲ್ಲಿ ಸ್ಟೇರ್ ಕೇಸ್ ಮಾಡಿಸಿದ್ವಿ. ಸ್ಟೇರ್ ಕೇಸ್ ಮೇಲೆ ಟ್ಯಾಂಕ್ ಇದೆ, 2 ಟ್ಯಾಂಕ್ ಇದೆ. ಆ ಟ್ಯಾಂಕ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಜಾಗ ಮಾಡಿದ್ದೀವಿ. ಇಲ್ಲಿ ಹೋಗೋಣ. ಇಲ್ಲಿ ಈ ಕಡೆ ಈ ರೂಮಿಂದ ಬಂದಾಗ ಅಲ್ಲೊಂದು ಬಾಲ್ಕನಿ ನೋಡಿದ್ವಿ. ಇಲ್ಲೊಂದು ಬಾಲ್ಕನಿ ಇದೆ. ಇಲ್ಲಿ ಬಂದಾಗ ಇಲ್ಲಿದೆ ನೋಡಿ, ಇದೊಂದು ಬಾಲ್ಕನಿ. ಫುಲ್ ಗಾಳಿ ಬರುತ್ತೆ ನಿಮಗೆ ಇಲ್ಲಿ. ಯಾಕಂದರೆ ಬಾಲ್ಕನಿ ಇರೋದ್ರಿಂದ, ಓಪನ್ ಆಗಿರೋದ್ರಿಂದ ಫುಲ್ ಗಾಳಿ ಬರುತ್ತೆ. ಮತ್ತು ಹಂಗೆ ಒಳಗಡೆ ಹೋದರೆ ನಾವಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟು ಇದೆ. ಯಾರಾದರೂ ಅಲ್ಲಿ ಪಾರ್ಟಿ ಗಿಟ್ಟಿ ಮಾಡ್ಕೊಂಡಾಗ ಅವ್ರಿಗೇನಾದ್ರು ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟು ಇದೆ ಇದರಲ್ಲಿ. ಸೊ ನಮ್ಮದು AM ಇಂಜಿನಿಯರ್ಸ್ ಬಂದುಬಿಟ್ಟು ನಮ್ಮದು ಆಫೀಸ್ ಇರೋದು ಬಂದು ರಾಮಮೂರ್ತಿ ನಗರಲ್ಲಿ. 8 ವರ್ಷದಿಂದ ನಾವು ಈ ಬಿಸ್ನೆಸ್ ಮಾಡ್ತಾಯಿದ್ದೀವಿ. ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್. ನನಗೆ ಕಂಪ್ಲೀಟಾಗಿ 22 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ನಮ್ಮ ಕಂಪನಿ ಬಂದು 8 ವರ್ಷದಿಂದ ಕಂಪನಿ ಇದೆ ಇದು. ಸೊ ಈ ಕಂಪನಿಯಿಂದ ಸುಮಾರು ಬಿಲ್ಡಿಂಗ್ಸ್ಗಳನ್ನು ಕಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ಇಲ್ಲಿ ಅಂದ್ಬಿಟ್ಟು ನೋಡೋಕ್ಕೆ ಹೋದರೆ ನೀವು ಇಲ್ಲಿನೂ ಕಂಪ್ಲೀಟಾಗಿ ಕೆಳಗಡೆಯಿಂದ ಅಂದರೆ ಲೈಕ್ ಫೌಂಡೇಶನಿಂದ, ಫುಟ್ಟಿಂಗಿಂದ, ಕಾಲಮ್ಸಿಂದ ಹಿಡಿದು ಎಲ್ಲ ಕಂಪ್ಲೀಟಾಗಿ ನಾವೇ ಮಾಡಿರೋದು. ಇನ್ಕ್ಲೂಡಿಂಗ್ ಸ್ಟ್ರಕ್ಚರಲ್ ಆರ್ಕಿಟೆಕ್ಚರಲ್ ಡಿಸೈನು ನಮ್ಮದೇ, ಸ್ಟ್ರಕ್ಚರಲ್ ಡಿಸೈನು ನಮ್ಮದೇ, ಕನ್ಸ್ಟ್ರಕ್ಷನ್ ಎಕ್ಸಿಕ್ಯೂಷನ್ನು ನಮ್ಮದೇ. ನಮ್ಮ ಹತ್ರ ಸುಮಾರು ಟೀಮ್ಸ್ ಇದ್ದಾರೆ. ಇಲ್ಲೇ ಬಂದು ನಮ್ಮ ಟೀಮನ್ನು ಇಲ್ಲಿ ಇಟ್ಬಿಡ್ತೀವಿ ನಾವು. ಸೊ ಪಕ್ಕದಲ್ಲಿ ಶೆಡ್ ಕಟ್ಕೊಡ್ತೀವಿ. ಸೊ ಅವ್ರು ಶೆಡ್ಡಲ್ಲಿ ಇರ್ತಾರೆ, ಇಲ್ಲೇ ಕೆಲಸ ಮಾಡ್ತಾರೆ ಅವರು. ಬಟ್ ನಮ್ಮದು ಕ್ವಾಲಿಟಿ ಅಂತ ನೋಡಿದಾಗ ನೀವು ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಇರೋಲ್ಲ. ನಾವು ಏನು ಹೇಳಿರ್ತೀವೋ ಅದನ್ನೇ ಕೊಡ್ತೀವಿ. ಆಮೇಲೆ ನಾವು ಯಾವ ಸಿಮೆಂಟ್ ಬ್ರ್ಯಾಂಡ್ ಹೇಳಿರ್ತೀವೋ ಅದನ್ನೇ ಹಾಕ್ತೀವಿ. ಸರ್, ನಮ್ಮದು ಕಾಸ್ಟ್ ಬಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಆಗೋದು 1700 ಆಗುತ್ತೆ. ಅಂದರೆ ಪರ್ ಸ್ಕ್ವೇರ್ ಫೀಟು 1700 ಆಗುತ್ತೆ. ಅದರಲ್ಲಿ ನಾವು ಏನೇನು ಹಾಕ್ತೀವಿ ಅಂತ ಕೊಡ್ತೀವಿ. ಇವಾಗ ಇದಕ್ಕೆ ಅಂತ ನೀವು ಬರಬೇಕಾದ್ರೆ 1950 ರೂಪಾಯಿ ಆಗುತ್ತೆ. ಅಂದರೆ 1950 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಒಂದು ಚದರಕ್ಕೆ ಅಂತ ನೋಡಿದಾಗ 1,95,000 ರೂಪಾಯಿ ಒಂದು ಚದರಕ್ಕಾಗತ್ತೆ. ಸೊ ಇದು ಎಲ್ಲ ಕ್ವಾಲಿಟಿ ಮೇಲೆ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಇದು ಇಂಟೀರಿಯರ್ಸ್ ಬಿಟ್ಟು ಫುಲ್ ಫೋಟೋಸ್ ಆಗಲಿ, ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಕ್ರಿಯೇಟ್ ಮಾಡಿಬಿಟ್ಟು ಎವ್ರಿ ಡೇ ಅಪ್ಡೇಟ್ಸ್ ಕೊಡ್ತೀವಿ. ನಮ್ಮ ಕಂಪನಿಯವ್ರು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಬೇಕು ಅಂತ ಹೇಳಿದ್ರೆ ಸಪ್ರೇಟಾಗಿ ಅವರೇ ಪ್ಲ್ಯಾನ್ ರೆಡಿ ಮಾಡಿಕೊಡ್ತಾರೆ. ಇಲ್ಲದೆ ಅವರೇ ಅವರ ಪ್ಲ್ಯಾನ್ ಬೇಕು ಅಂತ ಹೇಳಿದ್ರೆ ನಾವೇ ಪ್ಲ್ಯಾನ್ ಹಾಕಿ ಪ್ಲ್ಯಾನ್ ಅಪ್ರೂವಲ್ಸ್ ಮಾಡಿಕೊಡ್ತೀವಿ. ಆಮೇಲೆ ಜೊತೆಯಲ್ಲಿ ಇವಾಗ ಒಂದು ಸೈಟ್ ಇರುತ್ತೆ.
ಇದ್ದಾಗ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದನ್ನು ರೆಕ್ಟಿಫೈ ಮಾಡಿಕೊಡ್ತೀವಿ. ಸೊ ಆ ಈ ಖಾತಾ ಡಾಕ್ಯುಮೆಂಟೇಷನ್ ಅಂದರೆ ಓವರಾಲ್ ಡಾಕ್ಯುಮೆಂಟ್ ಪ್ರೋಸೆಸ್ ನಾವು ಸೈಟ್ ರಿಲೇಟೆಡ್ ಡಾಕ್ಯುಮೆಂಟ್ ಪ್ರೋಸೆಸ್ ಕೂಡ ಮಾಡಿಸ್ಕೊಡ್ತೀವಿ. ನಾವು ಓನರ್ ಬಂದ್ಬಿಟ್ಟು ಕಾಂಟ್ರಾಕ್ಟರ್ಸ್ಗೆ ಬೇರೆಯವರು ಕೊಟ್ಟಿರ್ತಾರೆ. ಸೊ ಆ ಓನರ್ಗೆ ಆ ಕನ್ಸ್ಟ್ರಕ್ಷನ್ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ನಾವು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವರು ಬೇಕು ಅಂತ ಹೇಳಿದ್ರೆ ಅಡಿಷ್ನಲ್ ಕಾಸ್ಟಲ್ಲಿ ನಾವು ನಮ್ಮ ಹತ್ರ ಸೂಪರ್ವೈಸರ್ಸು ಇದ್ದಾರೆ, ಪ್ಲಸ್ ಜೊತೆಯಲ್ಲಿ ಇಂಜಿನಿಯರ್ಸು ಇದ್ದಾರೆ. ಸೈಟ್ ವಿಸಿಟ್ ಮಾಡ್ತಾ ಇದ್ದೇವೆ, ವಾರಕ್ಕೆ 2 ಸತಿ 3 ಸತಿ ಸೈಟ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಏನು ನಡೀತಾ ಇದೆ, ಕ್ವಾಲಿಟಿ ಆಫ್ ವರ್ಕ್ ಯಾವ ಥರ ಮಾಡ್ತಾ ಇದ್ದಾರೆ, ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಏನಾದರೂ ಕ್ವಾಲಿಟಿದೇನೋ ಸಜೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಜೆಸ್ಟ್ ಮಾಡ್ತೀವಿ. ಇದು ಒಂದು ಅಡಿಷ್ನಲ್ಲು ಒಂದು. ಇದ್ರ ಜೊತೆಯಲ್ಲಿ ನಾವು ಬ್ಯಾಂಕ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. AIM ಇಂಜಿನಿಯರ್ಸ್ನವರು ಬ್ಯಾಂಕ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾಗ ಅವರಿಗೆ ಕಂಪ್ಲೀಟಾಗಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಕೂಡ ನಾವು ಕೊಡ್ತೀವಿ. ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಮಾಹಿತಿ ಕೊಡ್ತೀವಿ. ಆಮೇಲೆ ಜೊತೆಯಲ್ಲಿ ಅವರು ಆಫೀಸ್ಗೆ ಬರಬೇಕು ಅಂತ ಹೇಳಿದ್ರೆ ಸೊ ರಾಮೂರ್ತಿ ನಗರ್ ಪೊಲೀಸ್ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ಆಫೀಸು. ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಾವು ಗೈಡ್ ಮಾಡ್ತೀವಿ, ಲೊಕೇಶನ್ ಕಳಿಸ್ತೀವಿ, ಅಲ್ಲಿ ಬಂದ್ಬಿಟ್ಟು ಆಫೀಸಲ್ಲೂ ಭೇಟಿ ಮಾಡ್ಬೋದು.